ಸುಂಕವನ್ನ ವಿಧಿಸಲಾಗುತ್ತೆ. ತಂಬಾಕು ಉತ್ಪನ್ನಗಳ ಮೇಲೆ 40% ಸುಂಕವನ್ನ ವಿಧಿಸಲಾಗುತ್ತೆ. ದುಬಾರಿ ಆಗಲಿದೆ ಐಷಾರಾಮಿ ವಾಹನಗಳು ಕೂಡ. ಸೊ 20 ರಿಂದ 40 ಲಕ್ಷ ಬೆಲೆಯ ಎಲೆಕ್ಟ್ರಿಕ್ ವಾಹನಗಳು ಇನ್ಮುಂದೆ ದುಬಾರಿ ಆಗಲಿದೆ. ತಂಬಾಕು ಉತ್ಪನ್ನಗಳ ಮೇಲೆಯೂ ಕೂಡ ಈಗ ಸುಂಕವನ್ನ ವಿಧಿಸಲಾಗುತ್ತೆ. ಸೊ ಅಲ್ಲಿಗೆ ತಂಬಾಕು ಉತ್ಪನ್ನಗಳ ಮೇಲೆ 40% ಸುಂಕ. ಒಳ್ಳೆಯದೇ ಅದು. ತಂಬಾಕು ತಿನ್ನೋರಿಗೆ, ಸಿಗರೇಟ್ ಸೇದೋರಿಗೆಲ್ಲ 40% ಹಾಕಿ. ಸಿಗರೇಟ್ ಸೇದೋದಾದ್ರೂ ನಿಲ್ಲಿಸ್ತಾರೇನೋ, ಒಂದು 10 ಸೇದೋ ಬದಲಾಗಿ ಒಂದು 5 ಸೇದ್ತಾರೇನೋ ದರ ಜಾಸ್ತಿ ಆದಾಗ, ಆವಾಗಾದರೂ ಬುದ್ಧಿ ಬರುತ್ತೇನೋ. ಸೊ ನೋಡೋಣ. 40% GST ಹಾಕ್ತಾ ಇದ್ದಾರೆ. ತಂಬಾಕು ಮತ್ತು ಪಾನ್ ಮಸಾಲ ಇದಕ್ಕೆ ಪಾಪದ ಸುಂಕ ಅಂತ ಹಾಕಿದ್ದಾರೆ. ಸೊ ತಂಬಾಕು ಮತ್ತು ಪಾನ್ ಮಸಾಲ, ಐಷಾರಾಮಿ ವಾಹನಗಳು ಮತ್ತು ಮದ್ಯ, ಕ್ಯಾಸಿನೋ ಇವುಗಳೆಲ್ಲ ಈಗ 40% GST ಅಂತ ಹೇಳ್ತಾ ಇದ್ದಾರೆ. 40%. ಒಬ್ಬೊಬ್ಬ ಐಷಾರಾಮಿ ವಾಹನಗಳು, ಮದ್ಯ ಮತ್ತು ಕ್ಯಾಸಿನೋ. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ಯಾವುದೆಲ್ಲ ದುಬಾರಿ ಆಗಲಿದೆ, ಜೊತೆಗೆ ಈ ಎಲೆಕ್ಟ್ರಿಕಲ್ ವೆಹಿಕಲ್ಗಳ ಬಗ್ಗೆಯೂ ಕೂಡ ಹೇಳ್ತಾ ಇದ್ರು. ಅದು ಸ್ವಲ್ಪ ಇತ್ತೀಚೆಗೆ ಎಲೆಕ್ಟ್ರಿಕಲ್ ವೆಹಿಕಲ್ಗಳ ಕಡೆ ಹೋಗೋದು ಜಾಸ್ತಿ ಆಗ್ತಾ ಇತ್ತು ಜನ, ಅದು ಕೂಡ ಸ್ವಲ್ಪ ಬ್ರೇಕ್ ಬೀಳುತ್ತಾ ಅಂತ. ಅರುಣ್ ನೋಡಿ, ಇಲ್ಲಿ ಒಂದು ಗಮನಿಸಬೇಕಾಗಿರುವಂತ ಸಂಗತಿ ಏನು ಅಂದ್ರೆ, ಎಲೆಕ್ಟ್ರಿಕ್ ಆಗಿರ್ಬೋದು ಅಥವಾ ಪೆಟ್ರೋಲ್, ಡೀಸೆಲ್ ಯಾವುದೇ ಮಾದರಿಯ ವಾಹನ ಆಗಿರ್ಬೋದು, 15 ರಿಂದ 20 ಲಕ್ಷದ ಒಳಗಡೆ ಆ ವಾಹನ ಇದ್ರೆ ಅದು 18% GST ವ್ಯಾಪ್ತಿಯಲ್ಲಿ ಬರುತ್ತೆ. ಆದ್ರೆ ಅದನ್ನ ಹೊರತುಪಡಿಸಿ ಅದನ್ನ ಮೀರಿದ ಕಾರುಗಳು, ಫಾರ್ ಎಕ್ಸಾಂಪಲ್ ನಾವು 40 ರಿಂದ 50 ಲಕ್ಷ ಅಥವಾ 1 ಕೋಟಿವರೆಗೂ ಕೂಡ ಕಾರುಗಳು ನೋಡ್ಲಿಕ್ಕೆ ಸಿಗುತ್ತೆ. ಈ ರೀತಿಯಾದಂತಹ ಐಷಾರಾಮಿ ಕಾರುಗಳನ್ನ ಬಳಕೆ ಮಾಡುವಂತ ಸಂದರ್ಭದಲ್ಲಿ ಅದಕ್ಕೆ 40% GST ಕಟ್ಟಬೇಕಾದಂತ ಅನಿವಾರ್ಯತೆಗಳು ಬರ್ಬೋದು. ಇದ್ರ ಜೊತೆಗೆ ತಂಬಾಕು ಆಗಿರ್ಬೋದು, ಪಾನ್ ಮಸಾಲಗಳಾಗಿರ್ಬೋದು, ಕೆಸಿನೋಗಳಾಗಿರ್ಬೋದು, ಅಥವಾ ಆನ್ಲೈನ್ ಗೇಮ್ಗಳೇನ್ ಬರುತ್ತೆ ಅಂದ್ರೆ ಬೆಟ್ಟಿಂಗ್ ಆ್ಯಪ್ಗಳ ಏನ್ ಬರುತ್ತೆ, ಅದಕ್ಕೂ ಕೂಡ 40% ಸುಂಕವನ್ನ ವಿಧಿಸ್ಲಿಕ್ಕೆ ಈಗ ನಿರ್ಧಾರ ಮಾಡಿರುವಂತದ್ದು. ಅಂದ್ರೆ ಪರೋಕ್ಷವಾಗಿ ಸರ್ಕಾರ ಈ ರೀತಿಯಾದಂತಹ ಕೆಲವೊಂದಿಷ್ಟು ದುಶ್ಚಟಗಳೇನಿದಾವೆ ಅವುಗಳಿಂದ ಜನರನ್ನ ದೂರ ಇಡುವಂತ ಪ್ರಯತ್ನದ ಭಾಗವೂ ಕೂಡ ಇದಾಗಿರುವಂತದ್ದು. ಅದನ್ನ ಹೊರತುಪಡಿಸಿದ್ರೆ ಕಾರ್ಗಳ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅಥವಾ ಬೈಕ್ಗಳ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಒಂದು ನಿಗದಿತ ಅಮೌಂಟ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಕಾರ್ನ ತಗೊಳ್ಳೋದಾದ್ರೆ 15 ರಿಂದ 20 ಲಕ್ಷದ ಒಳಗಡೆ ಇದ್ರೆ ಆ ಕಾರಿನ ಬೆಲೆ ಇಳಿಕೆ ಆಗುತ್ತೆ. ಯಾಕೆಂದ್ರೆ ಈ ಹಿಂದೆ 15 ರಿಂದ 20 ಲಕ್ಷ ರೂಪಾಯಿ ಕಾರನ್ನ ನಾವು ತೆಗೆದುಕೊಂಡಂತ ಸಂದರ್ಭದಲ್ಲಿ 28% GST ಕಟ್ಟಬೇಕಾಗ್ತಿತ್ತು. ಆದ್ರೆ ಈಗ ಅದರ ತೆರಿಗೆ ಇಳಿಕೆಯಾಗಿ ಅದು 18% ಬರುತ್ತೆ. ಆದ್ರೆ ಯಾವಾಗ ಐಷಾರಾಮಿ ಕಾರ್ಗಳನ್ನ ಖರೀದಿ ಮಾಡ್ತಾರೆ ಅವರು 40% GST ಕಟ್ಟಬೇಕಾಗತ್ತೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.